ಅಣ್ಣ ಹೇಳಿ ಏನಾಯ್ತು ಅವತ್ತು ಸಂದೀಪ್ಗೆ ಅವತ್ತು ಅವನ ಬರ್ತ್ಡೇ ಇಬ್ಬರು ಮಕ್ಕಳು ಮಂಜು ಸಂದೀಪ್ದು ಬರ್ತ್ಡೇ. ಅವತ್ತು ಇವನು ಮನೆಗೆ ಬರ್ತ್ಡೇ ಮಾಡ್ಕೊಂಡು ಇವನು ಬೆಳಗ್ಗೆ ಹೋದನು, ಸಾಯಂಕಾಲ ಗಂಟೆ ಮನೆಗೆ ಬಂದಿಲ್ಲ ಇವನು ಸಂದೀಪು. ಕುಡಿದ್ಬಿಟ್ಟು ಅಲ್ಲೆಲ್ಲ ಭಾರತ ಹೋಗಿದ್ದಂತೆ, ಅದು ನನಗೆ ಗೊತ್ತಿಲ್ಲ. ಆ ಭಾರತ ಹೋಗಿ ಎಲ್ಲರೂ ಕುಡ್ದಾರೆ, 6-7 ಜನ ಇದ್ದಾರಂತೆ. ಫೈನಾನ್ಸ್ ಕೊಟ್ಟಿರೋದು ಬೇರೆಯವರು, ಫೈನಾನ್ಸಿಂದ ಅದು ಬೇರೆ ಫೈನಾನ್ಸು ಕಾಸವನ್ನ ತಗೊಂಡವ್ರೆ, ಯಾರೋ ಬೇರೆ ಹತ್ರ ತೊಗೊಂಡೋಗಿ ಅಲ್ಲಿ ಬಾರಲ್ಲಿ ಕೊಟ್ಟು, ಅಲ್ಲಿ ಕೊಟ್ಟಮೇಲೆ ಅವನು ಅಲ್ಲಿಗೆ ಹೋಗ್ತಿರಿ, ಇಲ್ಲಿ ಬಂದು ಅಲ್ಲಿ ದುಡ್ಡು ಕಟ್ಟೋಕ್ಕಾಗಿಲ್ಲ ನೀನು, ಇಲ್ಲೇ ತಂದು ಕುಡಿತಾ ಇದ್ದೀನಿ ನೀನು ಅಂತ ಬಂದು ಗಲಾಟೆ ಮಾಡಿ ಹೊಡೆದಿರೋದು ಅವನು. ಅದು ಅವನ ಹೆಸರು ಸಂತೋಷ್. ಆಮೇಲೆ ಅವನು ಹೊಡೆದಿರೋದು ಸಿಕ್ಕೋನು, ಆಮೇಲೆ ದೊಡ್ಡವನು ಹಿಡ್ಕೊಂಡು ಹೊಡೆದಿರೋದು. ಹೊಡೆದಾದ್ಮೇಲೆ ಅವನು ಬಂದ ನಮ್ಮ ಮನೆಗೆ. ಅವತ್ತು ಸಿಕ್ಕಾಪಟ್ಟೆ ಹೊಡೆದಪ್ಪ ಅಪ್ಪ ಅಂತ ಹೇಳ್ದ. ಆಯಿತು, ಪೊಲೀಸನ್ನು ಸ್ಟೇಷನ್ಗೆ ಅಂತ ಹೋಗಿದ್ದ ನಮ್ಮ ಹುಡುಗ. ಅವನು ನಮಗೆ ಹುಡುಗ ಇದ್ನಲ್ಲ, ಅವ್ನು ಹೋಗಿಬಿಟ್ಟು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರು. ಸಿಕ್ಕಲ್ಲ ನೀನು ಯಾಕೆ ಹೋಗ್ತೀಯಾ, ನಾನು ಮರ್ಯಾದೆ ಹೋಗುತ್ತೆ, ಅಧ್ಯಕ್ಷನ ಬೇರೆ ನಾನು, ಬಾರ ನೀನು ಅಂತ ಒಳ್ಳೂರಯ್ಯ ಪೊಲೀಸರು ಅವರು ಡೆಪ್ಯೂಟರು. ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಕೊಟ್ಟರೆ ನಿಮ್ಮಪ್ಪ ಇದರಲ್ಲಿ ಇದ್ದಾನೆ ಪೋಸ್ಟಲ್ಲೇ, ನೀನಪ್ಪ ಅಂತ ಕಳಿಸಿದೆ, ನೀನು ಬಾರ ಅಂತ ಕಳಿಸ್ಬಿಟ್ಟೆ. ಆವಾಗ ಏಟುಗಳು ಸಿಕ್ಕಾಪಟ್ಟೆ ಹೊಡೆದಾಗ ಹೊಟ್ಟೆ ಎಲ್ಲ ಏಟು ಬಿದ್ದಾಗ್ಬಿಟ್ಟದ ಅವ್ನಿಗೆ ಹೇಳ್ಕೊಂಡಿಲ್ಲ ನನ್ನ ಹತ್ರ ಭಯ ಬೀಳೋಕ್ಕೆ. ಬಂದು ಮನೆಗೆ 3-4 ದಿವಸ ಅವನು ಏನು ಹೇಳಿಲ್ಲ ನನಗೆ. ಆಮೇಲೆ ಇಲ್ಲಿ ತಲೆನೋವುತ್ತದಂತ ಹೇಳ್ತು. ಆಮೇಲೆ ಅದು ತಲೆನೋವು ಅಂತಂದು ಹಾಸ್ಪಿಟ್ಲಿಗೆ ತೋರಿಸ್ದೆ, ಎಲ್ಲೇ ಇಂಡ್ವಾಡ ಕ್ರಾಸಲ್ಲಿ. ಅಲ್ಲಿ ತೋರಿಸ್ಮೇಲೆ ಆಮೇಲೆ ತಿರ್ಗಿ ಅದು ಮೇಲಾಗಿಲ್ಲ, ತಿರ್ಗಿ ನಮ್ಮೂರಲ್ಲಿ ತೋರಿಸ್ಬಿಟ್ಟು ಆಮೇಲೆ ವೈಕೆಲ್ಲ ಹಾಕಿದಾಗ ಆಗಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಬೆಂಗಳೂರು ಇದು ಸಂಜನ್ಸ್ಗೆ ಹಾಕಿದೆ, ಅಲ್ಲಿ 3 ದಿವಸ ಹಾಕಿದೆ. ಅಲ್ಲಿ ನನ್ನ ಸಿಚುವೇಶನ್ನು ಇದಾಯಿತು. ಆಮೇಲೆ ಬೇರೆ ಕಡೆ ಹಾಕಿದೆ ನಾನು, ಅದು ಇದಾದ ನಿಮ್ಮನ್ಸ್ಗೆ ಹಾಕಿದೆ. ಅಲ್ಲಿ ಬೆಡ್ ಸಿಕ್ಕಿಲ್ಲ ಅಲ್ಲಿ ನಮ್ಮ ಹುಡುಗನಿಗೆ. ಆಮೇಲೆ ಇದಕ್ಕೆ ಹಾಕಿದ್ರು ಕಾವೇರಿಗೆ. ಕೋಮಲ್ಲಿ ಟೋಟಲ್ ಒಂದು 6 ದಿವಸ, 6-6 ದಿವಸ ಇದ್ದರು. ಆಮೇಲೆ ಲಾಸ್ಟ್ ಏನಾಯ್ತು, ಅವರು ಎಲ್ಲ ಇಲ್ಲಪ್ಪ ಇದು ಮೇಂಡಲ್ಲಿ ಏನಿಲ್ಲ, ಕೆಳಗಿಂದ ಒಂದು ಆಟ ಹೊಡ್ಕೊಳ್ತೈತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಎತ್ಕೊಂಡೋಗ ಅಂತ ಹೇಳಿದ್ರು. ಆಮೇಲೆ ಒಂದು ದಿವಸ ನೋಡೋಣ ಅಂತ ಇಲ್ಲೂ ಮಾಡಿದ್ದೆ, ಏನಾಗಲ್ಲ. ಬೆಳಗ್ಗೆ ಒಂದು 10-12 ಗಂಟೆಗೆ ಹೋಗ್ಬಿಟ್ಟೆ. ಬೇರೆಯವ್ರು ಅಂದರೆ ಒಬ್ಬರು ಫೈನಾನ್ಸ್ ಕೊಟ್ಟಿರೋ, ಅವ್ರ ಹೆಸರು ಬರ್ತಾಯಿಲ್ಲ ನನಗೆ. ಅವರು ತಂದರೆ ನಮಗೆ ರಕ್ಷಣೆ ಸಿಕ್ಕುತ್ತೆ. ಅದು ಹೆಸರು ಬರ್ತಾಯಿಲ್ಲ ನನಗೆ. ಪ್ರಭು ಅವ್ರು ಕೊಟ್ಟರೆ, ಅವ್ರೇನು ಹೊಡೆದಿಲ್ಲ ಏನಿಲ್ಲ. ಫೈನಾನ್ಸಿಂದ ಅವನು ಟಾರ್ಚರ್ ಇದು ಮಾಡಿ ಅವನು ಅಲ್ಲಿಗಂಟು ಕೊಟ್ಟಿದ್ದಕ್ಕೆ ಅವ್ನಿಗೆ ಅಲ್ಲಿಗಂಟು ಬಾರ್ಗಂಟು ಹೋಗಿದ್ದ. ಅವ್ನು ಕೊಟ್ಟಿಲ್ಲ ಅಂತ ಗೊತ್ತಾಯಿಲ್ಲ ಅವರು. ತಿರ್ಗಿ ಅವ್ನು ದುಡ್ಡು ಕೊಟ್ಟ ಮೇಲೆ ತಿರ್ಗಿ ಇಲ್ಲಿ ಬಂದುಬಿಟ್ಟೆ, ನಾನು ಅಲ್ಲಿ ಕುಡಿತಾ ಇದ್ದಲ್ಲ, ತಿರ್ಗಿ ನನ್ನ ದುಡ್ಡು ಕೊಡಂತ ಟಾರ್ಚರ್ ಕೊಟ್ಟಾನೆ. ಒಂದು 3-4 ದಿವಸ ಟಾರ್ಚರ್ ಕೊಟ್ಟಾನೆ ನಮ್ಮ ಹುಡುಗನಿಗೆ. ಆವಾಗ ನಮ್ಮ ಮಿಸ್ಸಸ್ ಕೇಳೋನು, ಅವನು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು. ಆವಾಗ ಅವನು ನನಗೆ ಇಲ್ಲ, ನಮ್ಮ ಮಿಸ್ಸಸ್ ಕೊಟ್ಬಿಡೋಣ ಬಿಡಪ್ಪ ಅಂತೇಳಿ ನಾನು ಈಸ್ಕೊಡಮ್ಮ ನಮ್ಮ ಅಪ್ಪನ ಅಂತ. ಅಷ್ಟೊತ್ತಿಗೆ ಇವನು ಎಲ್ಲ ಇದಾಗ್ಬಿಟ್ಟಿದ್ದ. ಈಗ ನಿಮ್ಮ ನ್ಯಾಯ ಸಿಗ್ಬೇಕು ನಮ್ಗೆ. ಸ್ಟೇಷನಲ್ಲೇ ನಮಗೆ ರಕ್ಷಣೆ ಕೊಟ್ಟರೆ ಸಾಕಷ್ಟೇ ನಮಗೆ. ನಮ್ಮ ಹೆಸರು ಸಲ್ಲಾಪ್ರಿ ಅಂತ.